ಸಿಎಂ ಡಿಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಂತ ಸಂದೇಶ ಏನು ಹಾಗಾದ್ರೆ? ಅಡ್ಜಸ್ಟ್ ಮಾಡಿಕೊಂಡು ಹೋಗಿ, ಇಲ್ಲಾದ್ರೆ ಕಷ್ಟ ಅಂತ ಹೇಳಿದ್ ಯಾಕೆ? ನೋಡಿ, ಬಹಿರಂಗವಾಗಿ ಕೆಲವೊಂದಿಷ್ಟು ಸಲಹೆಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ನಾಯಕರು ಕೊಟ್ಟಿದ್ದಾರೆ. ಆ ಸಂದೇಶ ಏನು ಹಾಗಾದ್ರೆ? ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಇಲ್ಲಾದ್ರೆ ನಮ್ ಕಷ್ಟ ಆಗುತ್ತೆ. ಅಂದ್ರೆ ಒಂದೇ ಪಥದಲ್ಲಿ ಹೋಗಬೇಕು, ವಿರುದ್ಧ ದಿಕ್ಕಿನಲ್ಲಿ ಬೇಡ. ಮಲ್ಲಿಕಾರ್ಜುನ ಖರ್ಗೆ ಮಾತಿನ ಹಿಂದಿರುವಂತಹ ಮರ್ಮ ಆದ್ರೂ ಏನು? ದುಡುಕಿದ್ರೆ ಸರ್ಕಾರಕ್ಕೆ ಗಂಡಾಂತರ ಎಂಬ ಎಚ್ಚರಿಕೆಯನ್ನು ರವಾನಿಸಿದ್ರ? ಕಾಲು ಅಡ್ಡ ಹಾಕಿದ್ರೆ ಅವರೂ ಬೀಳ್ತಾರೆ, ನೀವೂ ಬೀಳ್ತೀರಿ ಅಂತ ಹೇಳಿದ್ ಯಾಕೆ? ಅಂದ್ರೆ ಒಪ್ಕೊಂಡಂಗಾಯ್ತು, ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಎಲ್ಲವೂ ಅಂತೇಳಿ. ಸುಮ್ಮನೆ ಹೇಳಿಕೆ ಕೊಟ್ಟು ವಿವಾದ ಮಾಡಿಕೊಳ್ಬೇಡಿ ಅಂತ ಹೇಳಿದ್ರ? ಮುಖ್ಯಮಂತ್ರಿ ಕುರ್ಚಿಗಾಗಿ ತರಾತುರಿ ಮಾಡಬೇಡಿ ಅಂದ್ರೆ ಮಾತುಕತೆ ನಡೆದಿರುವಂಥ ಸಾಧ್ಯತೆಗಳೇನಾದರೂ ಇರಬಹುದಾ? ಖರ್ಗೆ ಅವರ ಈ ಕೆಲವು ಎಚ್ಚರಿಕೆಯ ಹಿಂದೆ, ಸಂದೇಶಗಳ ಹಿಂದೆ ಅಡಗಿರುವಂಥ ಮರ್ಮ ಏನು? ಮುಖ್ಯಮಂತ್ರಿ ಕುರ್ಚಿಗಾಗಿ ತರಾತುರಿ ಮಾಡಬೇಡಿ ಅಂದರೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋಂಗೆ ಆಯಿತು. ಇಲ್ಲಿ ಅದು ಕನ್ಫರ್ಮ್ ಆಯಿತು. ಸುಮ್ಮನೆ ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಮಾಡಿಕೊಳ್ಬೇಡಿ ಅಂದರೆ ಸುಮ್ಮನೆ ಹೇಳಿಕೆ ಕೊಟ್ಟರೆ ಅದೊಂದೇನೋ ವಿವಾದ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ. ಕಾಲಡ್ಡ ಹಾಕಿದರೆ ಅವರೂ ಬೀಳ್ತಾರೆ, ನೀವೂ ಬೀಳ್ತೀರಿ ಅಂದರೆ ಎರಡೂ ಬಣದವರಿಗೆ ಈ ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ದುಡುಕಬೇಡಿ ಅಂಥೇಳಿ. ಅಂದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಅಂದರೆ ಇದು ಖರ್ಗೆಯವ್ರಿಗೂ ಚೆನ್ನಾಗಿ ಗೊತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಮನೆಗಳಿದ್ದಾವೆ ಅಂತ. ಒಂದು ಡಿ ಕೆ ಶಿವಕುಮಾರ್ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇರೋದಂತೂ ಸತ್ಯ. ಅದನ್ನು ಖರ್ಗೆ ಅವರೇ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲಿ ಬಹಿರಂಗವಾಗಿಯೇ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ಅಂದರೆ ಇದು ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಸಂದೇಶ ಇದು.